ನಿಂಬೆಹಣ್ಣಿನ ಆ ಹುಳಿ ರುಚಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಆದ್ರೆ ಆ ರುಚಿಯ ಹಿಂದೆ ಇರೋ ವಿಜ್ಞಾನ ಏನು? ಬನ್ನಿ ಇವತ್ತು ನಾವು ಆಮ್ಲಗಳ ಅಂದ್ರೆ ಆಸಿಡ್ಸ್ನ ಒಂದು ಅದ್ಭುತ ಜಗತ್ತನ್ನು ನೋಡೋಣ. ಅವುಗಳ ರುಚಿಯಿಂದ ಶುರುವಾಗಿ ಅವುಗಳ ಶಕ್ತಿಶಾಲಿ ರಾಸಾಯನಿಕ ಕ್ರಿಯೆಗಳವರೆಗೆ ಎಲ್ಲವನ್ನೂ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಒಂದು ಸರಳ ಪ್ರಶ್ನೆಯಿಂದಾನೇ ಶುರು ಮಾಡೋಣ. ನಿಂಬೆಹಣ್ಣು ಯಾಕೆ ಅಷ್ಟೊಂದು ಹುಳಿಯಾಗಿರುತ್ತೆ? ಉತ್ತರ ಒಂದೇ ಒಂದು ಪದದಲ್ಲಿದೆ: ಆಮ್ಲಗಳು. ಹೌದು, ನಿಂಬೆಹಣ್ಣಿನ ಆ ವಿಶೇಷವಾದ ಹುಳಿ ರುಚಿಗೆ ಕಾರಣ ಅದರಲ್ಲಿರೋ ಸಿಟ್ರಿಕ್ ಆಸಿಡ್ ಅನ್ನೋ ಒಂದು ರಾಸಾಯನಿಕ. ಇದು ನಮ್ಗೆ ಆಮ್ಲಗಳ ಮೊದಲ ಪರಿಚಯ. ಸರಿ, ಆಮ್ಲಗಳು ಹುಳಿಯಾಗಿರುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಅದನ್ನ ಗುರುತಿಸೋಕೆ ಬೇರೆ ದಾರಿಗಳಿವ್ಯಾ? ಬನ್ನಿ ಅವುಗಳ ಭೌತಿಕ ಗುಣಗಳನ್ನ ಅಂದ್ರೆ ಕಣ್ಣಿಗೆ ಕಾಣೋ ಲಕ್ಷಣಗಳನ್ನ ಒಮ್ಮೆ ನೋಡೋಣ. ಆಮ್ಲಗಳನ್ನ ಗುರುತಿಸೋಕೆ 4 ಮುಖ್ಯವಾದ ಸುಳಿವುಗಳಿವೆ. ಮೊದಲನೆಯದು ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವುಗಳ ಹುಳಿ ರುಚಿ. ಎರಡನೆಯದಾಗಿ ಲಿಟ್ಮಸ್ ಪೇಪರ್ ಜೊತೆ ಅವು ಹೇಗೆ ವರ್ತಿಸ್ತವೆ ಅನ್ನೋದು. ಮೂರನೆಯದಾಗಿ ನೀರಿನಲ್ಲಿ ಕರಗಿದಾಗ ಅವು ವಿದ್ಯುತ್ ಪ್ರವಾಹಕ್ಕೆ ದಾರಿ ಮಾಡಿಕೊಡ್ತವೆ. ಇನ್ನು ಕೊನೆಯದಾಗಿ ಪ್ರಬಲ ಆಮ್ಲಗಳು ನಾಶಕಾರಿ ಗುಣವನ್ನು ಹೊಂದಿರುತ್ತವೆ. ಅಂದ್ರೆ ಅವು ಚರ್ಮ ಅಥವಾ ಬೇರೆ ವಸ್ತುಗಳನ್ನು ಸುಡಬಲ್ಲವು. ಅದಕ್ಕೆ ನೋಡಿ ಲ್ಯಾಬ್ಗಳಲ್ಲಿ ಅವನ್ನ ತುಂಬಾನೇ ಎಚ್ಚರಿಕೆಯಿಂದ ಬಳಸ್ತಾರೆ. ಈಗ ಈ ಲಿಟ್ಮಸ್ ಪರೀಕ್ಷೆ ಇದೆಯಲ್ಲ, ಇದು ರಸಾಯನಶಾಸ್ತ್ರದ ಒಂದು ಕ್ಲಾಸಿಕ್ ಪ್ರಯೋಗ ಅಂತಾನೆ ಹೇಳ್ಬೋದು. ಒಂದು ನೀಲಿ ಲಿಟ್ಮಸ್ ಕಾಗದವನ್ನ ಆಮ್ಲ ಇರೋ ದ್ರಾವಣದಲ್ಲಿ ಅದ್ದಿದ್ರೆ ಅದು ತಕ್ಷಣ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದು ಆ ದ್ರಾವಣ ಆಮ್ಲೀಯವಾಗಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಕಣ್ಣಿಗೆ ಕಾಣುವ ಸಂಕೇತ. ಸರಿ, ಇದು ಆಮ್ಲಗಳ ಭೌತಿಕ ಗುಣಗಳ ಬಗ್ಗೆ ಆಯ್ತು. ಆದರೆ ಅವುಗಳ ನಿಜವಾದ ಶಕ್ತಿ ಇರೋದೇ ಅವುಗಳ ರಾಸಾಯನಿಕ ಕ್ರಿಯೆಗಳಲ್ಲಿ. ಹಾಗಾದರೆ ಆಮ್ಲಗಳು ಬೇರೆ ವಸ್ತುಗಳ ಜೊತೆ ಸೇರಿದಾಗ ಏನಾಗುತ್ತೆ? ಮೊದಲು ಅನಿಲವನ್ನ ಅಂದ್ರೆ ಗ್ಯಾಸ್ ಅನ್ನ ಉತ್ಪಾದನೆ ಮಾಡೋ ಕ್ರಿಯೆಗಳನ್ನ ನೋಡೋಣ. ಇಲ್ಲೊಂದು ಸಾಮಾನ್ಯ ನಿಯಮ ಇದೆ. ಯಾವುದೇ ಆಮ್ಲ ಒಂದು ಲೋಹದ ಜೊತೆ ವರ್ತಿಸಿದಾಗ 2 ಮುಖ್ಯ ವಸ್ತುಗಳು ಉತ್ಪತ್ತಿಯಾಗ್ತವೆ. ಒಂದು ಲವಣ ಅಂದ್ರೆ ಸಾಲ್ಟ್ ಮತ್ತು ಇನ್ನೊಂದು ಹೈಡ್ರೋಜನ್ ಗ್ಯಾಸ್. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇಲ್ಲಿದೆ ನೋಡಿ. ಸ್ಲೈಡ್ನ ಎಡಭಾಗದಲ್ಲಿರೋದು ವರ್ತಕಗಳು, ಸಲ್ಫ್ಯೂರಿಕ್ ಆಮ್ಲ ಮತ್ತೆ ಸತುವಿನ ಚೂರು. ಇವೆರಡೂ ಸೇರಿದಾಗ ಏನಾಗುತ್ತೆ? ಬಲಭಾಗದಲ್ಲಿರೋ ಉತ್ಪನ್ನಗಳು ಸಿಗುತ್ತವೆ. ಜಿಂಕ್ ಸಲ್ಫೇಟ್ ಅನ್ನೋ ಲವಣ ಮತ್ತು ಜೊತೆಗೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗ್ತವೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನೆನ್ಪಿಡಬೇಕಾದ ಅಂಶ ಅಂದ್ರೆ ಲೋಹ ಮತ್ತೆ ಆಮ್ಲ ಸೇರಿದಾಗ ನಮ್ಗೆ ಹೈಡ್ರೋಜನ್ ಅನಿಲ ಸಿಗತ್ತೆ. ಇದು ಒಂದು ಸರಳ ಆದರೆ ತುಂಬಾನೇ ಶಕ್ತಿಶಾಲಿಯಾದ ಕ್ರಿಯೆ. ಹಾಗಾದ್ರೆ ಲೋಹಗಳ ಬದಲು ಲೋಹದ ಕಾರ್ಬೊನೇಟುಗಳ ಜೊತೆ ಆಮ್ಲ ಸೇರಿದ್ರೆ ಏನಾಗುತ್ತೆ? ಇಲ್ಲಿ ಸೂತ್ರ ಸ್ವಲ್ಪ ಬದಲಾಗುತ್ತೆ. ಇಲ್ಲೂ ನಮ್ಗೆ ಲವಣ ಸಿಗುತ್ತೆ, ಆದ್ರೆ ಈ ಸಾರಿ ಅದರ ಜೊತೆ ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಅನಿಲ ಕೂಡ ಉತ್ಪತ್ತಿಯಾಗುತ್ತೆ. ಒಂದು ಕ್ಲಾಸಿಕ್ ಉದಾಹರಣೆ ನೋಡೋಣ. ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಸೋಡಿಯಂ ಕಾರ್ಬೊನೇಟ್ ಸೇರಿದಾಗ ನಮಗೆ 3 ಉತ್ಪನ್ನಗಳು ಸಿಗ್ತವೆ. ಸೋಡಿಯಂ ಕ್ಲೋರೈಡ್, ಅದೇ ನಮ್ಮ ಅಡುಗೆಗೆ ಬಳಸೋ ಉಪ್ಪು, ಜೊತೆಗೆ ನೀರು ಮತ್ತು ಆ ನೊರೆ ಉಕ್ಸುತ್ತಲ್ಲ, ಅದಕ್ಕೆ ಕಾರಣವಾದ ಇಂಗಾಲದ ಡೈಆಕ್ಸೈಡ್ ಅನಿಲ. ಇಲ್ಲಿ ಕಲಿಯಬೇಕಾದ ಮುಖ್ಯ ಪಾಠ ಏನು ಅಂದ್ರೆ, ಲೋಹದ ಕಾರ್ಬೋನೇಟ್ಗಳು ಆಮ್ಲಗಳ ಜೊತೆ ಸೇರಿದಾಗ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ. ಕೆಲವು ಬಾತ್ ಬಾಂಬ್ಗಳು ನೀರಿನಲ್ಲಿ ಹಾಕಿದಾಗ ನೊರೆ ಬರಲು ಇದೇ ರೀತಿಯ ರಾಸಾಯನಿಕ ಕ್ರಿಯೆ ಕಾರಣ. ಸರಿ, ಆಮ್ಲಗಳು ಅನಿಲವನ್ನು ಉಂಟು ಮಾಡಬಲ್ಲವು ಅಂತ ಗೊತ್ತಾಯಿತು. ಆದ್ರೆ ಎಲ್ಲಾ ಕ್ರಿಯೆಗಳು ನೊರೆಯನ್ನು ಉಂಟು ಮಾಡೋದಿಲ್ಲ. ಈಗ ಇನ್ನೊಂದು ರೀತಿಯ ಕ್ರಿಯೆಗಳನ್ನು ನೋಡೋಣ. ಇಲ್ಲಿ ನೀರು ಮುಖ್ಯ ಉತ್ಪನ್ನವಾಗಿರುತ್ತೆ. ಆಮ್ಲವೊಂದು ಲೋಹದ ಆಕ್ಸೈಡ್ನೊಂದಿಗೆ, ಉದಾಹರಣೆಗೆ ತುಕ್ಕಿನ ಜೊತೆ ವರ್ತಿಸಿದಾಗ ಫಲಿತಾಂಶ ಹೆಚ್ಚು ಶಾಂತವಾಗಿರುತ್ತೆ. ಅಂದ್ರೆ ನಮಗೆ ಲವಣ ಮತ್ತು ನೀರು ಸಿಗುತ್ತೆ. ಈ ಸಾರಿ ಯಾವುದೇ ಅನಿಲ ಬಿಡುಗಡೆ ಆಗೋದಿಲ್ಲ. ಉದಾಹರಣೆಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಕಪ್ಪು ಪುಡಿಯಾಗಿರೋ ಕಾಪರ್ ಆಕ್ಸೈಡ್ ಜೊತೆ ಬೆರೆಸಿದ್ರೆ ಅದು ನಿಧಾನವಾಗಿ ಕರಗಿ ನೀಲಿ ಹಸಿರು ಬಣ್ಣದ ಕಾಪರ್ ಕ್ಲೋರೈಡ್ ದ್ರಾವಣ ಮತ್ತು ಸಾಮಾನ್ಯ ನೀರಾಗಿ ಬದಲಾಗುತ್ತೆ. ಇದರ ಫಲಿತಾಂಶ ತುಂಬಾ ಸರಳ ಮತ್ತು ಸ್ಪಷ್ಟ. ಒಂದು ಹೊಸ ಲವಣ ಮತ್ತು ನೀರು ರೂಪುಗೊಳ್ಳುತ್ತವೆ. ಇದು ಆಮ್ಲಗಳ ಇನ್ನೊಂದು ಸಾಮಾನ್ಯ ಗುಣ. ಈಗ ನಾವು ರಸಾಯನಶಾಸ್ತ್ರದ ಅತ್ಯಂತ ಪ್ರಮುಖವಾದ ಪರಿಕಲ್ಪನೆಗಳಲ್ಲಿ ಒಂದರ ಬಗ್ಗೆ ಮಾತಾಡೋಣ: ತಟಸ್ಥೀಕರಣ ಕ್ರಿಯೆ. ಇದು ಯಾವಾಗತ್ತೆ ಅಂದ್ರೆ, ಒಂದು ಆಮ್ಲ ತನ್ನ ರಾಸಾಯನಿಕ ವಿರೋಧಿಯಾದ ಪ್ರತ್ಯಾಮ್ಲ ಅಂದ್ರೆ ಬೇಸ್ ಅನ್ನು ಎದುರಿಸಿದಾಗ. ಪ್ರತ್ಯಾಮ್ಲಗಳು ಆಮ್ಲಗಳಿಗೆ ಸಂಪೂರ್ಣ ವಿರುದ್ಧ ಗುಣಗಳನ್ನ ಹೊಂದಿರ್ತವೆ. ಇವೆರಡು ಸೇರಿದಾಗ ಅವು ಒಂದನ್ನೊಂದು ರದ್ದುಗೊಳಿಸುತ್ತವೆ. ಈ ಸುಂದರವಾದ ಸಮೀಕರಣವನ್ನು ನೋಡಿ. ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿದಾಗ ನಮಗೆ ಲವಣ ಮತ್ತು ನೀರು ಸಿಗುತ್ತೆ. ಆಮ್ಲದ ತೀಕ್ಷ್ಣತೆಯೂ ಮಾಯವಾಗುತ್ತೆ, ಪ್ರತ್ಯಾಮ್ಲದ ಗುಣಗಳು ಮಾಯವಾಗಿ ಒಂದು ತಟಸ್ಥ ವಸ್ತು ಉಳಿಯುತ್ತೆ.
ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಬಲ ಪ್ರತ್ಯಾಮ್ಲವಾದ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಮಿಶ್ರಣ ಮಾಡೋದು. ನಮ್ಗೇನ್ ಸಿಗುತ್ತೆ? ಸೋಡಿಯಂ ಕ್ಲೋರೈಡ್ ಅಂದ್ರೆ ಮತ್ತೆ ಅದೇ ನಮ್ಮ ಅಡಿಗೆ ಉಪ್ಪು ಮತ್ತು ನೀರು. ನೋಡಿ, ಎರಡು ಅತಿ ಹೆಚ್ಚು ಕ್ರಿಯಾಶೀಲ ವಸ್ತುಗಳು ಸೇರಿ ಎರಡು ಸ್ಥಿರ ಮತ್ತು ತಟಸ್ಥ ವಸ್ತುಗಳನ್ನ ಸೃಷ್ಟಿಸ್ತವೆ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ಈ ಇಡೀ ವಿಶ್ಲೇಷಣೆಯಿಂದ ನಾವು ಆಮ್ಲಗಳ ಬಗ್ಗೆ ಕಲಿಯಬೇಕಾದ ಮುಖ್ಯ ಪಾಠವಾದರೂ ಏನು? ಆಮ್ಲಗಳಿಗೆ ನಿಜವಾಗಿಯೂ ಎರಡು ಮುಖಗಳಿವೆ ಅಂತ ಹೇರ್ಬೋದು. ಒಂದು ಕಡೆ ನಾವು ನೋಡಬಹುದಾದ, ಅನುಭವಿಸಬಹುದಾದ ಭೌತಿಕ ಗುಣಗಳು, ಹುಳಿ ರುಚಿ ಮತ್ತು ಲಿಟ್ಮಸ್ ಪರೀಕ್ಷೆಯಲ್ಲಿ ಕೆಂಪು ಬಣ್ಣ. ಇನ್ನೊಂದು ಕಡೆ ಅವುಗಳ ಶಕ್ತಿಯುತ ರಾಸಾಯನಿಕ ಕ್ರಿಯೆ. ಅವು ಅನಿಲ ಅಥವಾ ನೀರನ್ನು ಉತ್ಪಾದಿಸಲು ವರ್ತಿಸ್ತವೆ, ಯಾವಾಗಲೂ ಲವಣಗಳನ್ನು ರೂಪಿಸ್ತವೆ ಮತ್ತು ಅತಿ ಮುಖ್ಯವಾಗಿ ಅವುಗಳನ್ನು ಒಂದು ಪ್ರತ್ಯಾಮ್ಲದಿಂದ ಸಮತೋಲನಗೊಳಿಸಬಹುದು ಅಥವಾ ತಟಸ್ಥಗೊಳಿಸಬಹುದು. ಇದು ನಮ್ಮನ್ನ ಒಂದು ಅಂತಿಮ ಯೋಚನೆಗೆ ತಂದು ನಿಲ್ಲಿಸುತ್ತೆ. ನಾವು ಸಾಮಾನ್ಯವಾಗಿ ಆಮ್ಲಗಳನ್ನ ವಿನಾಶಕಾರಿ ವಸ್ತುಗಳು ಅಂತ ಭಾವಿಸ್ತೇವೆ. ಆದರೆ ನಾವು ನೋಡಿದ ಹಾಗೆ ಅವು ಲವಣಗಳು, ನೀರು ಮತ್ತು ಅನಿಲಗಳಂತಹ ಹೊಸ ವಸ್ತುಗಳನ್ನ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗಾದ್ರೆ ನಾವು ಯೋಚಿಸಬೇಕಾದ ಪ್ರಶ್ನೆ ಹೀಗಿದೆ: ಆಮ್ಲಗಳು ಕೇವಲ ವಿನಾಶಕಾರಿಯೇ ಅಥವಾ ರಸಾಯನಶಾಸ್ತ್ರದಲ್ಲಿ ಅವು ಒಂದು ಶಕ್ತಿಯುತ ಸೃಜನಶೀಲ ಶಕ್ತಿಯೂ ಹೌದಾ?